ಹಾಂ, ರಾಹುಲ್ ಗಾಂಧಿಗೆ ಅಧಿಕಾರ ಸಿಕ್ಕಿದ್ರೆ POK ಸಿಕ್ಕಿದ್ದ ದಿನಾನೇ ಅದೇ ಡೇ POK ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಇದೆಯಲ್ಲ ಅದು ನಮ್ದು ವಶ ಆಗಿಬಿಡುತ್ತೆ ಅಂತ ಕಾಂಗ್ರೆಸ್ ಸಂಸದ ಪ್ರಮೋದ್ ತಿವಾರಿ ಹೇಳಿದ್ದಾರೆ. ಇದು ಇನ್ನೊಂದು ಬಕೆಟ್ ಕೇಸ್, ಇದು ಇನ್ನೊಂದು ಬಕೆಟ್. ಏನೊಂದು ಪೊಸಿಷನ್ ಬೇಕು. ಕಾಂಗ್ರೆಸ್ಸಲ್ಲಿ ಇವತ್ತು ರಾಹುಲ್ ಗಾಂಧಿ ಸುತ್ತಲೂ ಆಗ್ತಿರೋ ಹಲವಾರು ಅನಾಹುತಗಳಿಗೆ ಈ ಬಕೆಟ್ಗಳೇ ಕಾರಣ. ಪಾಪ ಅವ್ರ ತಂದೆ ರಾಜೀವ್ ಗಾಂಧಿನ ಮುಗಿಸ್ಬಿಟ್ರು ಈ ಬಕೆಟ್ಗಳೆಲ್ಲ ಸೇರಿಕೊಂಡು. ಅವ್ರಿಗೂ ಇಂಥ ಅಯ್ಯೋ ಕತೆ. ಮೇಡಮ್ಮು 75 ಅಲ್ಲಿಗೆ ಬರುತ್ತೆ, 25ರಲ್ಲಿ ಈಗ ಏನು ಎಮರ್ಜೆನ್ಸಿ ಇದು. ಹಾಂ, ಹೌದು ಸರ್. ಅವತ್ತು ಹೇಳೋಣ ಅವ್ರ ಸುತ್ತಲೂ ಸೇರ್ಕೊಂಡು ಅವ್ರನ್ನ ಮುಗಿಸಿದ್ರು. ಎಲ್ಲ ಬಕೆಟ್ ವೀರರು ಕಾಂಗ್ರೆಸ್ಸಲ್ಲಿ. ಒಂದು ಕಾಲು ಆಣಿ ಓಟ್ ತಗೊಂಬಂದು ಪಕ್ಷ ಕಟ್ಟೋ ತಾಕತ್ತಿಲ್ಲದೆ ಇರೋ ಕಚಡಗಳು ಡೆಲ್ಲಿಲಿ ಕೂತ್ಕ ಬಕೆಟ್ ಇಡಿ, ಡೆಲ್ಲಿಲಿ ಕೂತ್ಕ ಬಕೆಟ್ ಇಡಿ. ಬಂದಿದ್ದ ದಿನವೇ POK ತಂದು ಬಿಡ್ತಾರಂತೆ. ರಾತ್ರಿ ಪ್ರೈಮ್ ಮಿನಿಸ್ಟರ್ ಪಾಕಿಸ್ತಾನ ಕರೆಸ್ಬಿಟ್ಟು ಹಿಂಗೆ ರೊಟ್ಟಿ ಬೀಸಾಕ್ಬಿಟ್ಟು ಇನ್ನೊಂದಿನ ನಮ್ಮ ಕಡೆ ಬಂದ್ರು ನೋಡು ಅಂತ ಹೊಡೆದು ಓಡಿಸ್ಬಿಡ್ತಾರೆ. ಹಂಗೆ ಏನು ಕತೆ ಕಾಯ್ತಾ ಇದ್ರಾ 45 ವರ್ಷದಿಂದ? ಆರ್ಟಿಕಲ್ 370 ತೆಗಿಯೋಕ್ಕಾಗಲಿಲ್ಲ ನಿಮ್ಮ ಯೋಗ್ಯತೆಗೆ. ಅಲ್ಲ, ಅದನ್ನೇ ವಾಪಸ್ ತರ್ತೀವಿ ಅಂತಾರಲ್ಲ ಸರ್. ಸುಮ್ಮನೆ ಯಾರೀ ಲೀಡ್ರ್ಗಳಿಗೆಲ್ಲ ಜಾಗ ಕೊಡ್ತೀರಿ ಆ ಕಾಂಗ್ರೆಸ್ಸಲ್ಲಿ? ನೆಟ್ಟಿಗೆ ಒಂದು ಪಕ್ಷ ಗೀಕ್ಷ ಕಟ್ಕೊಳ್ಳೋದು. ಈಗ DK ತಗೊಳ್ರಪ್ಪ, ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ರೀ? ಪಕ್ಷ ಕಟ್ತಾರೆ, ಎಲೆಕ್ಷನ್ಗೆ ಹೋಗ್ತಾರೆ, ಫೇಸ್ ಮಾಡ್ತಾರೆ. ಸಿದ್ದರಾಮಯ್ಯ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ? ಗಟ್ಟಿತನ ನಿಂತ್ಕೊಳ್ತಾರೆ ಪಕ್ಷದ ವಿಚಾರದಲ್ಲಿ. ಹೌದು, ಇವ್ರನ್ನ ಹಿಡ್ಕೊಳ್ಳಿ ಎಲ್ಲ ರಾಜ್ಯದಲ್ಲೂ. ಒಂದು ಚುನಾವಣೆಗೆ ಹೋಗಿ ಗೆಲ್ಸ್ಕೊಂಡು ಬರಕ್ಕೆ ಗಲ್ಲಿ ಎಲೆಕ್ಷನಲ್ಲಿ ಗೆಲ್ಲಕ್ಕಾಗ್ದಿರೋ ಬಕೆಟ್ಗಳನ್ನು ಕರ್ಕೊಂಬಂದು ಬಿಡ್ತಾರೆ ನಮ್ಮ ಮುಂದೆ. ಅರೆ ಕೆಲಸ ನೋಡೋಗ್ರಿ. ಸಲ್ಮಾನ್ ಖುರ್ಷಿದ್ದು ಅಲ್ಲೆಲ್ಲ ಫಾರಿನಲ್ಲಿ ಹೇಳಿದ್ದಾರೆ ಆರ್ಟಿಕಲ್ 370 ಅಬ್ಬಪ್ಪ ಕೊನೆಗೂ ಆ ಮೋದಿ ಸರ್ಕಾರ ತೆಗೆದು ಒಳ್ಳೇದು ಮಾಡಿದ್ರಪ್ಪ ಅಂತ. ಹಂಗೆ ಹೇಳಿದಾರ? ಹೇಳಿದ್ದಾರೆ. ಬಂದಮೇಲೆ ನಿಮ್ದು ಅಷ್ಟೇ ಮಟಾಶ್. ಅಲ್ಲ, ಶಶಿಧರ್ ಆಯ್ತು, ಈಗ ಸಲ್ಮಾನ್ ಖುರ್ಷಿದ್ ಸರಿ. ಬಕೆಟ್ಗಳಿಗೆ ಯಾರು ಇರಬಾರ್ದಲ್ಲಿ ಅವ್ರನ್ನೆಲ್ಲ ಕಳಿಸ್ತಾರೆ. ಹಾಂ, ಎಸ್. ಓಕೆ.